ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತೊಂದು ನೀತಿ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನಾನು ಸಣ್ಣಕ್ಕಿದ್ದಾಗ ಅಲ್ಲಿ ಪುರಾಣಕ್ಕೆ ಹೋದಾಗ ಆ ಸ್ವಾಮಿಗಳೊಂದು ಕತೆ ಹೇಳಿದ್ರಿ. ಪುರಾಣದಾಗ ಹೇಳ್ಕೊತೆ ಹಾಸ್ಯನೂ ಹೇಳ್ತಿದ್ರು, ಇಂಥ ನೀತಿ ಕಥೆನೂ ಹೇಳ್ತಿದ್ರು. ಅದು ಇವತ್ತು ನೆನಪಿ ಬಂತು, ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಅಲ್ಲಿ ಪುರಾಣ ಹಚ್ಚಿದ್ರಿ ನಮ್ಮೂರಲ್ಲಿ, ಹಳ್ಳಿ ಒಳಗೆ. ಯುಗಾದಿಗೊಮ್ಮ ನಮ್ಮ ಊರಿನ ಜಾತ್ರೆ ಆಗುತ್ತೆ ರೀ, ಹಳ್ಳಿದು ಬಕ್ಕಪ್ಪೈ ಜಾತ್ರೆ. ಆವಾಗ ಶರಣ ಬಸಪ್ಪನ ಪುರಾಣ ಹಚ್ಚಿದ್ರು. ಆ ಸ್ವಾಮಿಗಳು ಹೇಳಕತ್ತಿದ್ರು. ಸ್ವಾಮಿಗಳ ಪುರಾಣ ಭಾಳ ಚಂದ ಹೇಳ್ತಿದ್ರಿ. ಮಠ ಸಾಲ್ತಿದ್ದಿಲ್ಲ ಜಾಗ ಕುಂಡ್ರಕ್ಕೆ. ಅದರಲ್ಲಿ ನಾನು ಒಬ್ಬಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಕುಂಡ್ರದ್ರಲ್ಲಿ ಅವಾಗ ಸಣ್ಣ ವಯಸ್ಸಲ್ಲಿ, ಬಾಲ್ಯ ವಯಸ್ಸಲ್ಲಿ ಚುಟುಕುಗಳು, ಹಾಸ್ಯಗಳು ಹೇಳ್ತಾರಲ್ಲ, ನಮಗೆ ಮನರಂಜನೆ ಅನಿಸ್ತಿತ್ತು. ಹೋಗಿ ಪುರಾಣ ಕೇಳ್ತಿದ್ದೆವು, ಇವನು ಕೇಳ್ತಿದ್ದೆವು. ಮನುಷ್ಯಕ್ಕೆ ಖುಷಿ. ಸಣ್ಣ ವಯಸ್ಸಲ್ಲಿ ನಮಗೇನು ಕೆಲಸ ಇಲ್ಲ, ಏನೂ ಇಲ್ಲ. ಒಂದು ರೀತಿ ಅದು ಜೀವನನೇ ಬೇರೆ, ಬಾಲ್ಯ ಜೀವನ. ಭಾಳ ಖುಷಿ ಆಗ್ತಿತ್ತು. ಹೋಗ್ತಿದ್ದೆವು. ಶರಣ ಬಸಪ್ಪನ ಪುರಾಣ ನಮ್ಮ ಊರಿಗೆ ಹೇರಿದ್ದಿದ್ದಿಲ್ಲ ರೀ ಅವಾಗ ಶರಣ ಬಸಪ್ಪನ ಪುರಾಣ ಹೇಳಿ ನಾವು ಅವ್ರು ಸನ್ನಿವೇಶ ಪುರಾಣದಾಗ ಹೆಂಗೆ ಬರ್ತಾವೆ ಹಂಗೆಲ್ಲ ಹೇಳ್ಕೊತ ಶರಣ ಬಸಪ್ಪನ ಮದ್ವೆ ಮಾಡೋದು, ಹಿಂಗೆ ಹಂತಿ ಹೊಡೆದವ ರಾಶಿ ಬಿತ್ತಿ ಅವ್ರು ಸನ್ನಿವೇಶ ಹೆಂಗೆ ಬರ್ತಾವೆಲ್ಲ ಮಾಡ್ಸಿಂದ್ರೆ, ಈಗ ಮದುವೆ ಐತಂದ್ರೆ ನೀವು ಎಲ್ಲ ಒಂದೊಂದು ಸಾಮಾನು ತಂದು ಕೊಡ್ರಿ, ನಿಮ್ಮ ಮಕ್ಕಳು ಮದುವೆ ಆಗ್ತದೆ ಅಂತ ಹೇಳ್ಸಿದ್ರೆ ಹಾಗೆಲ್ಲ ಸಾಮಾನು ತರಿಸ್ಕೊಂಡು ಮತ್ತು ಅವೇ ನಮಗೆ ಎಲ್ಲಾವು ಮಾಡಿ ಅವು ಎಲ್ಲ ದುಡ್ಡೆಲ್ಲ ಮಠಕ್ಕೆ ಕೊಟ್ಟರೆ ಅವರು. ಮುಂದಿನ ವರ್ಷ ಹಾಕ್ಲೆ ನಮ್ಮ ಊರಿಗೆ ಢೇರ್ ಆಯ್ತು ರೀ. ಅವ್ರು ರೊಕ್ಕ ಜಮಾಗಿ ಮತ್ತು ಅವರು ಶರಣ ಬಸಪ್ಪನ ಜಾತ್ರೆ ಒಳಗೆ ಹಂತಿ ಹೊಡೆದಿದ್ದು, ಹಿಂಗೆ ರಾಶಿ ಮಾಡಿದ್ದು, ಎಲ್ಲ ಒಂದು ಮುಟ್ಟಿ ಜೋಳ ಹಾಕಿ ಮಾಡಿದ್ದು. ಅವೇ ಮುಟ್ಟಿ ಜೋಳ ಕೊಟ್ಟು ನಿಮ್ಮ ಹೊಲ್ದಾಗ ಬಿತ್ತರಿ ಅಥವಾ ಅವನು ನಿಲಾವು ಮಾಡಿದ್ರು. ಅದರಿಂದ ದುಡ್ಡು ಬಂದು ಮುಂದಿನ ವರ್ಷಕ್ಕೆ ಒಂದು ಢೇರ್ ಆಯ್ತು ರೀ ನಮ್ಮ ಊರಿಗೆ. ಆಗ ಢೇರ್ ಇದ್ದಿದ್ದಿಲ್ಲ, ತೇರಂದ್ರೆ ರಥ ಆಯ್ತು ರೀ ನಮ್ಮ ಊರಿಗೆ ಬಕ್ಕಪ್ಪ ಇದು. ಅವರು ಒಂದು ಸ್ವಾಮಿಗಳೊಂದು ನೀತಿ ಕತೆ ಹೇಳಿದ್ರಿ, ಅದು ನೆನಪಿಗೆ ಬಂತು. ಅವಾಗೇ ನಮಗೆ ಅರ್ಥ ಆಗಿದ್ದಿಲ್ಲ, ಈಗ ನನಗೆ ಸನ್ನಿವೇಶ ಅರ್ಥ ಆಗುತ್ತೆ. ಅವರು ಒಂದು ಕೆಟ್ಟ ವಿಚಾರ ಬರ್ತಾವೆ ಮನಸ್ಸಿನಾಗ. ಆ ಸ್ವಾಮಿಗಳು ಹ್ಯಾಂಗೆ ಪರಿಹಾರ ಮಾಡ್ತಾರೆ ಅನ್ನೋದು ಇದು ಉದ್ದೇಶ. ಇಬ್ಬರು ಗಂಡ ಹೆಂಡ್ತಿರ್ತಾರೆ, ಅವ್ರಿಗೆ ಇಬ್ಬರು ಮಕ್ಕಳಿರ್ತಾರೆ. ಅವ್ರಿಗೊಬ್ರು ಮಗಳು ಭಾಳ ಸುಂದರ ಇರ್ತಾಳೆ, ಭಾಳ ಸುಂದರಿಯನ್ನ. ಅವ್ನಿಗೆ ಅಪ್ಪಗೆ ಏನಾಗ್ತಾರೆ, ಬರ್ತಾ ಮಗಳ ಮೇಲೆ ಮನಸ್ಸಾಗುತ್ತೆ. ಪ್ರೀತಿ ಹುಟ್ಟಕ್ಕೆ ಶುರು ಮಾಡ್ತಾವೆ ಅವನಿಗೆ ಬೇರೆ ರೀತಿ. ಅನ್ನೋ ಅವ್ನಿಗೆ ಹ್ಯಾಂಗೆ ಹೇಳಬೇಕು, ಯಾರ ಮುಂದೆ ಹೇಳ್ಕೋಬೇಕು, ಅವ್ನಿಗೆ ಅದು ತಪ್ಪದು ಗೊತ್ತಿರ್ತದೆ ರೀ. ಹೆಂಡತಿ ಮುಂದೆ ಹೇಳೋಕ್ಕೂ ಅವನಿಗೆ ಅಸಹ್ಯ. ಅಂಥ ವಿಷಯ ಹೇಳ್ಬೇಕು ಹೆಂಗೆ, 4 ಬಡಿ ತಳಕಿ ಹಾಕಿ. ಅದಕ್ಕೆ ಏನು ಮಾಡ್ತಾನವ, ಯಾರ ಮುಂದೆ ಹೇಳ್ಕೋಬೇಕಪ್ಪ, ಇದು ಸಮಸ್ಯೆ ಪರಿಹಾರ ಆಗಬೇಕಲ್ಲ ಅಂತ ಹೆಚ್ಚಂದ್ರೆ ತನ್ನ ಮನಸ್ಸಿಂದ ಯಾರಿಗೆ ತೋಡ್ಕೊಂಡ್ರೆ ಹಗರೇ ಆಗ್ತದೆ. ಯಾರಿಗೆ ಒಂದು ಸಮಸ್ಯೆ ಉತ್ತರ ಹೇಳ್ತಾರೆ, ಹಿಂಗೆ ಯಾಕೆ ವಿಚಾರ ಬರ್ಲತ್ತವ, ನನಗೆ ಕೆಟ್ಟ ಅವನಿಗೆ ಗೊತ್ತಿರ್ತದೆ. ಆದ್ರೆ ಭೀ ಅವ ಏನು ಮಾಡ್ತಾನೆ, ಒಂದು ಸಲ ಸಂಡಸ್ ಹೊರಗೆ ಹೋಗ್ತಾನೆ. ಅವಾಗೆಲ್ಲ ಟಾಯ್ಲೆಟ್ ಬಾತ್ರೂಮ ಇದ್ದಿದ್ದಿಲ್ಲ, ಹೊರಗೆ ಹೋಗ್ತೀರಿ ಸಂಡಾಸ್ಗೆ ತಂಬಿಗೆ ತೊಗೊಂಡು. ಒಂದಿನ ಸಂಡಾಸ್ ಕೂತು ತಂಬಿಗೆ ತೊಗೊಂಡು ಹೊಂಟಿರ್ತಾನೆ ರೀ. ಹೊಂಟನೇ ಒಬ್ಬರು ಸ್ವಾಮಿಗಳು ಕೂತಿರ್ತಾರೆ ಮಠದ ಮುಂದೆ. ಮಾತಾಡ್ಕೋತ ಚಾ ಆಯಿತು ಅದಾಯ್ತು ಮಾತಾಡ್ಕೋತ, ಯಾಕಪ್ಪ ಭಾಳ ಚಿಂತೆ ಮಾಡಕತ್ತಿಯಲ್ಲ ನೀ, ಯಾಕೋ ಚಿಂತಾಕ್ರಾಂತಾಗಿ ಅನ್ಸಕತ್ತು ನನಗೆ, ಯಾಕಪ್ಪ ಏನಾಗಿದೆ ನಿನಗೆ ತಾನು ಸ್ವಾಮೀಜಿ ಕೇಳ್ತಾರೆ. ಇಲ್ರಿ ಸ್ವಾಮಿಗಳು ಅಂತಾನೆ, ಇಲ್ಲ ನಿನ್ನ ಮುಖ ಹೇಳ್ತದೆ, ಏನು ಚಿಂತೆ ಹೇಳಿ ನಿನ್ನ ಮನಸ್ಸು ಅಂತಾನೆ. ನನ್ನ ಸಮಸ್ಯೆ ಪರಿಹಾರ ಮಾಡ್ತೀನಿ ಸ್ವಾಮೀಜಿ ಅಂತ ಕೇಳ್ತಾನೆ ಅಮ್ಮ. ಅಪ್ಪ ಸ್ವಲ್ಪ ಪರಿಹಾರ ಮಾಡ್ತೀನಿ ಹೇಳಪ್ಪ, ನನಗೆ ಸಾಧ್ಯ ಆದರೆ ಮಾಡ್ತೀನಿ ಅಂತ. ನನ್ನ ಮನಸ್ಸಿನಾಗ ಇತ್ತೀಚೆಗೆ ಒಂದು ಸಮಸ್ಯೆ ಕೊಡ್ಲಿಕ್ಕತ್ತದ ರೀ. ಯಾಕಂದ್ರೆ ನನ್ನ ಮಗಳ ಮೇಲೆ ನನ್ನ ಪ್ರೀತಿ ಆಗ್ಲಿಕ್ಕತ್ತದ, ಈಗ ಹ್ಯಾಂಗೆ ಮಾಡಲಿ ನಾ ಅದು ಹೆಚ್ಚಿನ ಹಿಂಗೆ ದೊಂದು ಸುವಾಗಿದೆ ನನ್ನ ಮನಸ್ಸಿನಾಗೆ ಒಂಥರ ಅನ್ನತ್ರಿ ಅಪ್ಪ. ನನ್ನ ಸ್ವಾಮೀಜಿಗಳು ಹೇಳ್ತಾರತ್ತೆ. ಅದಕ್ಕೆ ಉತ್ತರ ಹ್ಯಾಂಗೆ ಹೇಳ್ತಾರೆ ನೋಡ್ರಿ, ಅವ್ರು ಎಷ್ಟು ಮಾತಿನಲ್ಲೇ ಇದು ಮಾಡ್ತಾರೆ ಅವ್ರಿಗೆ. ಅದಕ್ಕೆ ನೀ ಎಲ್ಲಿ ಹೋಗಿ ಬಂದಿ ಅಂತ ಕೇಳ್ತಾರದ್ರಿ. ಎಲ್ಲಿ ಹೋಗಿ ಬಂದಿ, ನಾ ಎಲ್ಲಿ ಹೋಗಿ ಬಂದೀನಿ ರೀ, ಸಂಡಾಸ್ಗೆ ಹೋಗಿ ಬಂದೀನಿ ಅಂತ ಹೇಳ್ತಾನತ್ತ. ಸಂಡಾಸ್ಗೆ ಹೋಗಿ ಬಂದಿಯಲ್ಲ, ನೀ ಅಲ್ಲಿ ಏನು ಮಲ ಇಟ್ಟೆಲ್ಲ, ಆ ಮಲ ನೀನೇ ತಿನ್ನುವುದ್ರ ಹೊಟ್ಟಿಗೆ ತಿನ್ನುವುದಾದ್ರೆ ನಿನಗೆ ನಿನ್ನ ಮಗಳ ಜೋಡಿ ಪ್ರೀತಿ ಮಾಡಕ್ಕೆ ಬರ್ತದೆ ನೋಡಪ್ಪ. ಇದೇ ಉತ್ತರ ಆತ. ನನ್ನ ತಪ್ಪಾಯ್ತು ರೀ, ಬುದ್ಧಿ ಎತ್ತಿಸಿ ನಾವು ಸ್ವಾಮೀಜಿ ಕಾಲೇ ಇರ್ಬೋದನತ್ತ. ನನ್ನ ನನ್ನ ಸಮಸ್ಯೆ ನೀವು ಪರಿಹಾರ ಮಾಡಿದ್ರಿ, ಇವತ್ತಿನ ಹಿಡಿದು ನಾ ವಿಚಾರಕ್ಕೆ ತೆಗಿತೀನಿ, ನನ್ನಿಂದ ದೊಡ್ಡ ತಪ್ಪಾಗಿರುತ್ತೆ ಹೇಳಿ ಸ್ವಾಮಿಗಳ ಮುಂದೆ ಇದು ಮಾಡ್ತಾನೆ. ಇಲ್ಲಪ್ಪ ಎಲ್ಲರಿಗೆ ಸಮಸ್ಯೆ ಬರುವೆ ಅಂತ ಹೇಳ್ತಾನತ್ರಿ. ಹಿಂದಿನ ಮಂದಿ ಹಿಂಗೆ ಸಮಸ್ಯೆಗಳು ಬಗೆಹರಿಸ್ತಿದ್ರು. ಅದಕ್ಕೆ ನನಗೆ ಇದು ಇವತ್ತು ನೆನಪಾಯ್ತು. ಅವಾಗ ನನಗೆ ಅರ್ಥ ಆಗಿದ್ದಿಲ್ಲ, ನಾನು ಸಣ್ಣ ವಯಸ್ಸಿತ್ತಲ್ಲ. ಅವಾಗ ಸುಮ್ಮನೆ ನಾವು ಅವ್ರ ಜೋಡಿ ಬಂದುಬಿಡ್ತಿದ್ದೆವು. ಅದಕ್ಕೆ ಇವತ್ತು ನನಗದು ಅರ್ಥ ಆಗ್ತದೆ. ಈ ಕತೆ ತಾತ್ಪರ್ಯ ಏನನ್ನೋದು ನನಗೂ ಇವತ್ತು ಅರ್ಥ ಆಗ್ಯದ. ಅದು ನೀವು ಮುಂದೆ ಹಂಚ್ಕೋಬೇಕನ್ನಿಸ್ತು, ಹಂಚ್ಕೊಂಡಿನಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಬೇರೆ ಯಾರಾದರೂ ನೋಡಿ ಬಿಡಬೇಡ್ರಿ. ಈ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿರಿ. ಏನಾದರೂ ತಪ್ಪಾಗಿ ತಿಳ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.